ಒಳ ಮೀಸಲಾತಿ ಇಷ್ಟು ವರ್ಷಗಳಿಂದ ಮೀಸಲಾತಿ ಜಾರಿಯಲ್ಲಿದ್ದರೂ ಸರ್ ಅಂತಹ ಬೆಳವಣಿಗೆಗಳು ಶೈಕ್ಷಣಿಕವಾಗಿ ಅಥವಾ ಸರ್ಕಾರಿ ಉದ್ಯೋಗಗಳನ್ನು ಪಡ್ಕೊಳ್ಳುವಂಥ ನಿಟ್ಟಿನಲ್ಲಿ ಹಂತದ ಬೆಳವಣಿಗೆ ಈಗ ಒಳ ಮೀಸಲಾತಿ ಬಂದಿರೋದ್ರಿಂದಾಗಿ ಒಂದು ಮಹತ್ತರ ಬದಲಾವಣೆ ಆ ಸಮುದಾಯಗಳಾಗತ್ತೆ ಅಂತ ನಿರೀಕ್ಷೆ ಇಟ್ಕೋಬೋದಾ? ಖಂಡಿತ. ನೋಡಿ, ಇವಾಗ ಹರಿದು ಬಂದ್ಬಿಡುತ್ತೆ ಸವಲತ್ತು ಇವ್ರಿಗೆ. ಇವರು ಮೆಡಿಕಲ್ ಸೀಟು, ಇಂಜಿನಿಯರಿಂಗ್ ಸೀಟು, ಆಮೇಲೆ MS, MD ಸೀಟ್ಗಳಿದಾವಲ್ಲ, ಇದು ಪಡಿಬೇಕಾದ್ರೆ ಈ ಸಮುದಾಯಕ್ಕೆ, ಮಾದಿಗ ಸಮುದಾಯಕ್ಕೆ, ಅದರ ಉಪಜಾತಿಗಳಿಗೆ ಗಗನ ಕುಸುಮವಾಗಿತ್ತು. ಈ ಶಿಕ್ಷಣ ಕ್ಷೇತ್ರದಲ್ಲಿ ಕಳೆದ 1-2 ತಿಂಗಳ ಹಿಂದೆ ಶಿಕ್ಷಣ ಕ್ಷೇತ್ರದ ಒಳ ಮೀಸಲಾತಿ ಅನುಷ್ಠಾನ ಆಗಿಬಿಟ್ಟಿದೆ. MD MS ಸೀಟ್ಗಳೆಲ್ಲವೂ ಕೂಡ ಅವ್ರಿಗೆ ಆಶ್ಚರ್ಯಕರವಾದ ರೀತಿಯಲ್ಲಿ ಅವ್ರಿಗೆ ಸೀಟ್ ಸಿಕ್ಕಿದೆ. ನಮ್ಮ ಜನರಿಗೆ ಆಶ್ಚರ್ಯಕರವಾಗಿ, ಅಪ್ಪ ನನ್ನ ಮಗ MD ಸೀಟ್ ಸಿಕ್ತು ಅಂತ ಫೋನ್ ಮಾಡ್ತಾರೆ. ಅದೇನು ಒಳ್ಳೊಳ್ಳೆ ಸಬ್ಜೆಕ್ಟು. ಮಕ್ಕಳು ಡಾಕ್ಟ್ರು ಸಿಕ್ತು, ಆಮೇಲೆ ಕೀಲು ಮೂಳೆ ಡಾಕ್ಟ್ರು ಸಿಕ್ತು, ಕಣ್ಣಿನ ಡಾಕ್ಟ್ರು ಇದು ಸಿಕ್ತು, ಮಕ್ಕಳ ಡಾಕ್ಟ್ರು ಸಿಕ್ತು, ಅನಾಲಿಸಿಸ್ ಇದು ನನ್ನ ಮಗನಿಗೆ ಸಿಕ್ಕಿದೆ, ಆಮೇಲೆ ಗೌರ್ಮೆಂಟ್ ಕಾಲೇಜಲ್ಲಿ ಸಿಕ್ಕಿದೆ ಅಂತಂದು ಹೇಳಿ ಹರ್ಷ ವ್ಯಕ್ತಪಡಿಸಿದ್ದಾರೆ. ನೀನು ಮುಂದಿನ ದಿನದಲ್ಲಿ ಈಗ CET ಎಲ್ಲ ಆಗಿದೆ, MBBS ಇಂಜಿನಿಯರಿಂಗ್ ಸೀಟು, ಅದರಲ್ಲಿ ಏನು ಬಂಪರ್ ಕೊಡುಗೆ ಬಂದ್ಬಿಡ್ತದೆ ನಮ್ಮರಿಗೆ. ಅವ್ರೇನ್ ದಿನ ದೀಪಾವಳಿ, ಉಗಾದಿ, ದಸರಾ ಆಚರಿಸ್ಬೇಕು ಆ ರೀತಿಯಾಗಿ. ಆಮೇಲೆ ಉದ್ಯೋಗದಲ್ಲೂ ಕೂಡ ಉದ್ಯೋಗ ಹಾಕಿದ್ರೆ ಅವ್ರೆಲ್ಲರಿಗೂ ಬಹಳಷ್ಟು ಜನಕ್ಕೆ ಉದ್ಯೋಗ ಸಿಗುತ್ತೆ. ಈಗ ನೋಡ್ರಿ, ಅಗ್ರಿಕಲ್ಚರ್ ಆಫೀಸರ್ನ ಕರೆದಿದ್ದಾರೆ. ಅದು ಒಂದು 900 ಚಿಲ್ಲರೆ ಏನೋ ಹುದ್ದೆಗಳಿದಾವೆ. ಅದನ್ನು ದಿಢೀರ್ ಅಂತ ಕರೆದ್ಬಿಟ್ರು. ಈಗ ಮುಂದಿನ ತಿಂಗಳು 10ನೇ ತಾರೀಕು ಲಾಸ್ಟ್ ಡೇಟ್ ಮಾಡಿದ್ದಾರೆ. ಅದಕ್ಕೆ ಒಳ ಮೀಸಲಾತಿ ಇರಲಿಲ್ಲ. ಅದನ್ನ ನಾನು ಮುಖ್ಯಮಂತ್ರಿಗೆ ಹೇಳ್ಬಿಟ್ಟು ಅದನ್ನ ರದ್ದುಪಡಿಸಿದ್ದೀವಿ. ಆಮೇಲೆ 75 ಸಬ್ಜೆಕ್ಟ್ ಓದಬೇಕು. ಅವ್ರಿಗೆ ಕಾಲಾವಕಾಶ ಕೊಡ್ಬೇಕು. 3 ತಿಂಗಳಾದ್ರೂ ಕೂಡ. ಒಂದೇ ತಿಂಗಳಲ್ಲಿ ಎಲ್ಲ ಮುಗಿಸ್ಬಿಡೋಣ ಅಂತಂದು ಹೇಳಿ ದಿಢೀರ್ನೆ ಏನು ನಮ್ಮ ಜನರಿಗೆ ಇಲ್ಲಿ ಇಷ್ಟು ವರ್ಷಗಳ ಕಾಲ ವಂಚನೆಗೊಳಗಾಗಿದೆ, ಮತ್ತೆ ವಂಚನೆ ಮಾಡುವ ರೀತಿಯಲ್ಲಿ ಒಂದು ಹುನ್ನಾರ ನಡೆದಿತ್ತು. ಈಗ ಎಲ್ಲರಿಗೂ ವಂಚನೆ ಆಗುತ್ತಲ್ಲ, ವಿದ್ಯಾರ್ಥಿಗಳು ಅಂತ ಅನ್ಕೊಂಡ್ರೆ, ಸಮುದಾಯ ಅಂತಲ್ಲ, ಈ ಎಕ್ಸಾಮ್ ಬರೆಯೋರ್ಗೆ ಎಲ್ಲರಿಗೂ ವಂಚನೆ ಆಗ್ತಿತ್ತು. ಒಂದೇ ಸರ್ತಿಗೆ 75 ಸಬ್ಜೆಕ್ಟ್ ಬರ್ತಾವಂತೆ. ನನಗೆ ಗೊತ್ತಿಲ್ಲ, ಅಷ್ಟು ಓದ್ಕೋಬೇಕು ಸರ್ ನಾವು ಅಂತಂದು ಹೇಳಿರೋರು. ಅದರಿಂದ ಅದನ್ನು ಇದಾಯ್ತು. ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಅವೆಲ್ಲ ದೊಡ್ಡ ಹುದ್ದೆಗಳು ನಮ್ಮಲ್ಲಿ ಸಿಗ್ತಾನೆ ಇರಲಿಲ್ಲ. AEE ಹುದ್ದೆಗಳು ಅದು ಕೂಡ ನಮ್ಮಲ್ಲಿ ಸಿಗ್ತಾ ಇರಲಿಲ್ಲ. ಅಗ್ರಿಕಲ್ಚರ್ ಆಫೀಸರ್ ಸುಮಾರು ಒಂದು 50 ಜನ ಆಗ್ತಾರೆ. ಇವತ್ತು 50-60 ಜನ ಆಗ್ತಾರೆ. ಅದು ಕ್ಲಾಸ್ 1 ಕ್ಲಾಸ್ 2 ಹುದ್ದೆ. ಅದು ಏನಮ್ಮ, ಇವತ್ತು ಆ ಹುದ್ದೆಗಳೆಲ್ಲ ಸಿಕ್ತು. BSc AG MSc ಓದಿದಿರ್ತಕ್ಕಂಥ ವಿದ್ಯಾರ್ಥಿಗಳು ಏನಾರು ಒಳ ಮೀಸಲಾತಿ ಇಲ್ಲದೆ ತುಂಬಿಟ್ಟಿದ್ರೆ ಅವ್ರೇನು ಹೊಲ ಹೊಡಿಯಕ್ಕೆ, ದನ ಕಾಯಕ್ಕೆ ಹೋಗ್ಬೇಕಾಯ್ತು, ಹೊಲ ಹೊಡ್ಕೊಂಡು ಇರ್ಬೇಕಾಯ್ತು. ಇವತ್ತು ಅವ್ರಿಗೆ ಅವರ ಬಾಳಿನಲ್ಲಿ ಬೆಳಕು ಮೂಡಿತು.